ಪಿತ್ರಾರ್ಜಿತ ಮತ್ತು ಸ್ವಯಾರ್ಜಿತ ಆಸ್ತಿಗಳ ನಡುವಿನ ವ್ಯತ್ಯಾಸಗಳೇನು? ಎಲ್ಲಿದೆ ಮಾಹಿತಿ. ಕುಟುಂಬದಲ್ಲಿ ಆಸ್ತಿ ಹಂಚಿಕೆ ಅಥವಾ ಪಾಲು ಮಾಡುವ ಸಂದರ್ಭದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಬರುವುದು ಆಸ್ತಿಯ ವಿಧಗಳು. ಕಾನೂನು ರೀತಿಯ ಆಸ್ತಿಯನ್ನು ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿ ಅಂತ ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ನಮ್ಮ ಪೂರ್ವಜರಿಂದ ಅಂದರೆ ತಾತ ಅಥವಾ ಮುತ್ತಾತನಿಂದ ಆನುವಂಶಿಕವಾಗಿ ಹರಿದು ಬಂದ ಆಸ್ತಿಯನ್ನು ಪಿತ್ರಾರ್ಜಿತ ಆಸ್ತಿ ಎನ್ನಲಾಗುತ್ತೆ. ಈ ಆಸ್ತಿಯಲ್ಲಿ ಕುಟುಂಬದ ಸದಸ್ಯರಿಗೆ ಹುಟ್ಟಿನಿಂದಲೇ ಸಮಾನ ಹಕ್ಕು ಲಭಿಸುತ್ತೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ತಿದ್ದುಪಡಿಯ ನಂತರ ಈಗ ಗಂಡು ಮತ್ತು ಹೆಣ್ಣು ಮಕ್ಕಳಿಗೂ ಈ ಆಸ್ತಿಯಲ್ಲಿ ಸಮಾನ ಪಾಲನ್ನ ನೀಡಲಾಗಿದೆ. ಸ್ವಯಾರ್ಜಿತ ಆಸ್ತಿ ಸ್ವಂತ ಪರಿಶ್ರಮದ ಫಲ. ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ದುಡಿಮೆಯಿಂದ, ಸಂಪಾದನೆಯಿಂದ ಅಥವಾ ತನಗೆ ಯಾರಾದರೂ ನೀಡಿದ ಉಡುಗೊರೆ ಮೂಲಕ ಪಡೆದ ಆಸ್ತಿಯನ್ನು ಸ್ವಯಾರ್ಜಿತ ಆಸ್ತಿ ಅಂತ ಹೇಳಲಾಗುತ್ತೆ. ಈ ಆಸ್ತಿಯ ಸಂಪೂರ್ಣ ಮಾಲೀಕತ್ವ ಆ ವ್ಯಕ್ತಿಯದ್ದೇ ಆಗಿರುತ್ತೆ. ಇದನ್ನು ಯಾರಿಗೆ ನೀಡಬೇಕು ಅಥವಾ ಮಾರಾಟ ಮಾಡಬೇಕು ಎಂಬ ನಿರ್ಧಾರವನ್ನ ಮಾಲೀಕನೇ ತೆಗೆದುಕೊಳ್ತಾನೆ. ಇದರಲ್ಲಿ ಮಕ್ಕಳು ಅಥವಾ ಇತರ ಸಂಬಂಧಿಕರು ಬಲವಂತವಾಗಿ ಪಾಲು ಕೇಳುವಂತಿಲ್ಲ. ಸರ್ಕಾರಿ ಮಂಜೂರಾತಿ ಜಮೀನು. ಸರ್ಕಾರದಿಂದ ಮಂಜೂರಾದ ಜಮೀನುಗಳು ಸಾಮಾನ್ಯವಾಗಿ ಸ್ವಯಾರ್ಜಿತ ಆಸ್ತಿ ಅಂತ ಪರಿಗಣಿಸಲ್ಪಡುವುದಿಲ್ಲ. ಇವುಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಸರ್ಕಾರದ ಪ್ರತ್ಯೇಕ ನಿಯಮಗಳು ಕೂಡ ಇರುತ್ತೆ. ಸ್ವಯಾರ್ಜಿತ ಆಸ್ತಿಯಾಗಿದ್ರೂ ಸಹ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿ ಇರೋದ್ರಿಂದ ಅದನ್ನು ಮನಬಂದಂತೆ ವಿಲೇವಾರಿ ಮಾಡುವುದಷ್ಟು ಸುಲಭ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹಲವು ಪ್ರಕರಣಗಳಲ್ಲಿ ಅಭಿಪ್ರಾಯಪಟ್ಟಿದೆ. ಸ್ವಯಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಮಾಲೀಕನು ಮರಣ ಶಾಸನ ಅಥವಾ ವಿಲ್ ಬರೆದಿದ್ದರೆ ಅದರಂತೆಯೇ ಆಸ್ತಿ ಹಂಚಿಕೆಯಾಗುತ್ತದೆ. ಒಂದು ವೇಳೆ ವಿಲ್ ಇಲ್ಲದಿದ್ದರೆ ಅದು ಕಾನೂನುಬದ್ಧ ವಾರಸುದಾರರಿಗೆ ಸಮಾನವಾಗಿ ಹಂಚಲ್ಪಡುತ್ತೆ. ಆಸ್ತಿ ವಿವಾದಗಳನ್ನ ತಪ್ಪಿಸಲು ಮತ್ತು ಸುಗಮ ಹಂಚಿಕೆಗಾಗಿ ಈ ಕಾನೂನು ವ್ಯತ್ಯಾಸಗಳನ್ನು ಅರಿತುಕೊಳ್ಳುವುದು ಇಂದಿನ ದಿನಗಳಲ್ಲಿ ಅತಿ ಅಗತ್ಯವಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.